ನಾರಿಶಕ್ತಿ ಜಗದಂಬಾ ಸರಸ್ವತಿ. ಜಗತ್ತಿನಾದ್ಯಂತ ಅನೇಕ ಮಹಾಮಾತೆಯರು, ವೀರಮಾತೆಯರು, ತಪಸ್ವಿನಿಯರು, ಶಿವಶರಣೆಯರು ಆಗಿ ಹೋಗಿದ್ದಾರೆ. ಆದರೆ ಈಶ್ವರೀಯ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನಮಾನವು ಜಗದಂಬಾ ಸರಸ್ವತಿ ಅವರಿಗೆ ಸಲ್ಲುತ್ತದೆ. ವೇದಗಳಲ್ಲಿ ಮಾತೆಗೆ ನಿರ್ಮಾತೆ ಎಂದು, ಕುರಾನ್ನಲ್ಲಿ ತಾಯಿಯ ಹೆಜ್ಜೆಯಲ್ಲಿ ಸ್ವರ್ಗವಿದೆ ಎಂದು ಹೇಳಲಾಗಿದೆ. ಮಾತಾಪಿತರನ್ನು ಗೌರವದಿಂದ ಕಾಣಬೇಕೆಂದು ಬೈಬಲ್ನಲ್ಲಿ ಇದೆ. ಗುರುಗ್ರಂಥ ಸಾಹೇಬದಲ್ಲಿ ಮಾತೆಗೆ ಮಾನ್ಯತೆ ನೀಡಲಾಗಿದೆ. ಭೂಮಿಗಿಂತಲೂ ಮಾತೆಯೇ ಮಹಾನ್ ಎಂದು ವೇದವ್ಯಾಸರು ಹೇಳಿದ್ದಾರೆ. ಮಾತೆಯೇ ಮೊದಲ ಗುರು ಎಂಬ ಮಹಿಮೆ ಇದೆ. ಪುತ್ರನು ಕುಪುತ್ರನಾಗಬಲ್ಲನು, ಆದರೆ ಮಾತೆ ಕುಮಾತೆ ಆಗುವುದಿಲ್ಲ ಎಂಬ ಗಾದೆ ಮಾತು ಇದೆ. ಜಗದಂಬಾ ಸರಸ್ವತಿ ಅವರ ಜನ್ಮವು 1919ರಲ್ಲಿ ಅಮೃತ್ಸರದಲ್ಲಿ ಆಯಿತು. ಅವರ ಲೌಕಿಕ ಹೆಸರು ರಾಧಾ, ಅವರ ತಂದೆಯ ಹೆಸರು ಪೊಕರದಾಸ ಮತ್ತು ತಾಯಿಯ ಹೆಸರು ರೋಚಾ. ಅವರ ತಂದೆ ಬೆಳ್ಳಿ ಬಂಗಾರದ ವ್ಯಾಪಾರದ ಜೊತೆಗೆ ತುಪ್ಪದ ಹೋಲ್ಸೇಲ್ ವ್ಯಾಪಾರಿ ಆಗಿದ್ದರು. ಅವರ ವ್ಯಾಪಾರವು ಮುಂಬೈ, ಚೆನ್ನೈ ಮತ್ತು ಶ್ರೀಲಂಕಾದಲ್ಲಿ ನಡೆಯುತ್ತಿತ್ತು. ಆಕಸ್ಮಿಕವಾಗಿ ಹೃದಯಾಘಾತದಿಂದ ಅವರ ನಿಧನವಾಯಿತು. ನಂತರ ರಾಧಾ ತನ್ನ ಸಹೋದರಿ ಗೋಪಿ ಮತ್ತು ತಾಯಿಯ ಜೊತೆಗೆ ಸಿಂಧ್, ಹೈದರಾಬಾದ್ನಲ್ಲಿರುವ ತಮ್ಮ ಅಜ್ಜಿಯ ಮನೆಗೆ ಬಂದರು. ಅಲ್ಲಿಯೇ ಅವರು ಕುಂದನಮಲ್ ಮಾಡೆಲ್ ಸ್ಕೂಲ್ನಲ್ಲಿ ಮೆಟ್ರಿಕ್ ತನಕ ಓದಿದರು. ಲೌಕಿಕ ವಿದ್ಯೆಯ ಜೊತೆಗೆ ಹಾಡುಗಾರಿಕೆ ಮತ್ತು ನೃತ್ಯದಲ್ಲಿಯೂ ಅವರು ಪ್ರಥಮ ಸ್ಥಾನ ಪಡೆಯುತ್ತಿದ್ದರು. ಅವರ ವ್ಯಕ್ತಿತ್ವವನ್ನು ನೋಡಿದಾಗ ದಿವ್ಯ ಲೋಕದಿಂದ ಬಂದಿರುವ ದೇವಿಯಂತೆ ಭಾಸವಾಗುತ್ತಿತ್ತು. ಅವರು ಪ್ರತಿಭಾವಂತ ಹಾಗೂ ಚಮತ್ಕಾರಿ ಬುದ್ಧಿಯುಳ್ಳವರಾಗಿದ್ದರು. ವೀಣಾವಾದನ ಹಾಗೂ ಗಾಯನ ಕಲೆಯಲ್ಲಿ ನಿಪುಣರಾಗಿದ್ದರು. 1937ರಲ್ಲಿ ದಾದಾ ಲೇಖರಾಜ್ ಅವರ ಮೂಲಕ ನಿರಾಕಾರ ಶಿವ ಪರಮಾತ್ಮನು ಈಶ್ವರೀಯ ವಿಶ್ವವಿದ್ಯಾಲಯದ ಸ್ಥಾಪನೆ ಮಾಡಿದನು. ಆಗ ಅವರ ಮನೆಯಲ್ಲಿ ನಡೆಯುವ ಸತ್ಸಂಗಕ್ಕೆ ತಾಯಿಯ ಜೊತೆ ರಾಧಾ ಹೋಗುತ್ತಿದ್ದರು. ಸತ್ಯಜ್ಞಾನವನ್ನು ಕೇಳಿದ ನಂತರ ಆಜೀವನ ಬ್ರಹ್ಮಚರ್ಯದ ಪಾಲನೆ ಮತ್ತು ಈಶ್ವರೀಯ ಸೇವೆ ಮಾಡುವ ನಿರ್ಣಯಕ್ಕೆ ಬಂದರು. ಅವರು ತಮ್ಮ ಸರ್ವಸ್ವವನ್ನು ಪ್ರಭುವಿಗೆ ಅರ್ಪಣೆ ಮಾಡಿದರು. 1937ರ ಅಕ್ಟೋಬರ್ ತಿಂಗಳಲ್ಲಿ ರಾಧಾ ಅವರ ಜೊತೆಗೂಡಿ ಅನ್ಯ ಜ್ಞಾನಪಾರಂಗತ ಕನ್ಯೆಯರು, ಮಾತೆಯರು ಈಶ್ವರೀಯ ಕಾರ್ಯದಲ್ಲಿ ತಮ್ಮ ತನು ಮನ ಧನವನ್ನು ಸಮರ್ಪಣೆ ಮಾಡಿ ಕಾರ್ಯಕಾರಿಣಿ ಸಮಿತಿಯನ್ನು ರಚಿಸಿದರು. ಕನ್ಯೆಯಾಗಿರುವ ರಾಧಾ ಅವರು ಸುಮಾರು 350ಕ್ಕೂ ಹೆಚ್ಚು ಯಜ್ಞವತ್ಸರನ್ನು, ಸಾವಿರಾರು ಬ್ರಹ್ಮಾವತ್ಸರನ್ನು ಮಮತೆಯ ತಾಯಿಯಾಗಿ ಪಾಲನೆ ನೀಡಿ ಜ್ಞಾನಯೋಗದಿಂದ ದೈವಿ ಗುಣಗಳಿಂದ ಶೃಂಗರಿಸಿ ಯೋಗಿಗಳನ್ನಾಗಿ ಮಾಡಿದರು. ರಾಧಾ ಅವರಿಗೆ ಮಧುರ ಹಾಗೂ ಪ್ರಭಾವಶಾಲಿ ವಾಣಿಯ ವರದಾನವು ಜನ್ಮದಿಂದಲೇ ಪ್ರಾಪ್ತವಾಗಿತ್ತು. ಅವರ ಮುಖ ಕಮಲದಿಂದ ಬಂದಿರುವ ವರದಾನಿ ಮಹಾವಾಕ್ಯಗಳಿಂದ ಅನೇಕರಲ್ಲಿ ಪರಿವರ್ತನೆ ಕಂಡುಬರುತ್ತಿತ್ತು. ಅವರು ನಿಜವಾಗಿಯೂ ಜ್ಞಾನದ ಸತ್ಯದೇವಿ ಆಗಿದ್ದರು. ತ್ಯಾಗ, ತಪಸ್ಸು, ಸೇವೆಯ ಪ್ರತೀಕವಾಗಿದ್ದರು. ರಾಧಾ ಅವರು ತಮ್ಮ ವಿಶಾಲ ಬುದ್ಧಿಯಿಂದ ಪರಮಾತ್ಮನ ದಿವ್ಯ ಸಂದೇಶವನ್ನು ಮಾತೃವಾತ್ಸಲ್ಯದಿಂದ ನೀಡಿದರು. ಆಗ ಅವರಲ್ಲಿ ಇರುವ ಮಾತೃಸ್ವರೂಪವನ್ನು ಕಂಡು ಜನರು ಮಮ್ಮ ಎಂಬ ಬಿರುದನ್ನು ನೀಡಿದರು. ಪರಮಪಿತ ಪರಮಾತ್ಮನು ಅವರಿಗೆ ಜಗದಂಬಾ ಸರಸ್ವತಿ ಎಂಬ ಅಮರ ವರದಾನವನ್ನು ನೀಡಿ ಜಗನ್ಮಾತೆ, ಜಗಜ್ಜನನಿ ಎಂಬ ಬಿರುದು ನೀಡಿದರು. ಅವರಲ್ಲಿ ಇರುವ ಗಂಭೀರತೆ, ಮಧುರತೆ, ಹರ್ಷದ ಮುಖತೆಯಿಂದ ಮಾತೆಯ ಮಮತೆ ಅನುಭವವಾಗುತ್ತಿತ್ತು. ಅವರು ಕುಶಲ ಆಡಳಿತಗಾರರೂ ಆಗಿದ್ದರು. ಕರ್ಮಯೋಗಿಯ ಜೀವನದಲ್ಲಿ 2 ನಿಯಮಗಳ ಪಾಲನೆಗೆ ಅವರು ವಿಶೇಷ ಗಮನ ಹರಿಸಿದರು. ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡಬಾರದು. ಭಗವಂತನ ಶಿಕ್ಷಣವನ್ನು ತಮ್ಮ ಜೀವನದಲ್ಲಿ ಸಂಪೂರ್ಣ ಪಾಲಿಸಬೇಕು. ಪ್ರತಿಯೊಂದು ಘಳಿಗೆ ಅಂತಿಮವಾಗಿದೆ ಮತ್ತು ಪರಮಾತ್ಮನ ಆಜ್ಞೆಯನ್ನು ಸದಾ ಪಾಲನೆ ಮಾಡಬೇಕೆಂಬುದು ಅವರ ಧ್ಯೇಯವಾಗಿತ್ತು. ಈಶ್ವರೀಯ ನಿಯಮಗಳ ಪಾಲನೆ ಮಾಡುವುದರಲ್ಲಿ ಕಾಳಿ ಹಾಗೂ ಶೀತಲಾದೇವಿ ರೂಪವನ್ನು ಅವರು ತಾಳಿದರು. ಸರ್ವರ ಮನೋಕಾಮನೆಗಳನ್ನು ಪೂರ್ಣಗೊಳಿಸಿ ಅನ್ಯರಿಗೆ ಮಹಾದಾನಿ, ವರದಾನಿಯಾಗಿ ವಿಷಯ ವಿಕಾರಗಳಿಂದ ಮುಕ್ತ ಮಾಡಿದರು. ಮಧುರತೆ, ಕೋಮಲತೆ, ಸ್ನೇಹ, ನಿರ್ಮಲತೆ, ಸರಳತೆ, ನಮ್ರತೆ, ಶಾಂತತೆ, ಪವಿತ್ರತೆ ಮುಂತಾದ ದೈವಿ ಗುಣಗಳು ಹಾಗೂ ಕಲೆಗಳನ್ನು ಕಲಿಯಲು ಅವರ ಜೀವನ ಅನೇಕರಿಗೆ ಪ್ರೇರಣಾದಾಯಕವಾಗಿದೆ. ಜಗದಂಬೆ ಸರಸ್ವತಿ ಅವರು 24/6/1965ರಂದು ತಮ್ಮ ಸಾಕಾರ ದೇಹವನ್ನು ತ್ಯಜಿಸಿದರು.
ಜೂನ್ ಮಾಸ ಬಂದಾಗ ಈಶ್ವರೀಯ ಸತ್ಸಂಗದಲ್ಲಿ ಅಖಂಡ ಯೋಗ ತಪಸ್ಸಿನ ಕಾರ್ಯಕ್ರಮಗಳು, ಮೌನವ್ರತ, ಮಮ್ಮಾರವರ ಜೀವನವನ್ನು ತಮ್ಮಲ್ಲಿ ಅನುಕರಣೆ ಮಾಡುವುದು ಪ್ರಾರಂಭವಾಗುತ್ತದೆ. ಈಶ್ವರೀಯ ವಿಶ್ವವಿದ್ಯಾಲಯದ ದೇಶ ವಿದೇಶಗಳಲ್ಲಿರುವ 8500 ಶಾಖೆಗಳು ಮತ್ತು ಸಾವಿರಾರು ತರಗತಿ ಕೇಂದ್ರಗಳಲ್ಲಿ ಅವರ 61ನೇ ಸ್ಮೃತಿ ದಿನವನ್ನು ಆಧ್ಯಾತ್ಮಿಕ ಜ್ಞಾನ ದಿನ ಎಂದು ಆಚರಿಸಲಾಗುತ್ತದೆ. ಗಾನವಿ ಫುಡ್ ಪ್ರಾಡಕ್ಟ್ ಜಗತ್ತಿನಲ್ಲಿಯೇ ಹೆಸರಾದ ಮಲೆನಾಡಿನ ಪರಿಮಳಯುಕ್ತ ಸಾವಯವ ಪದ್ಧತಿಯಲ್ಲಿ ಬೆಳೆಯಲಾದ ಆಹಾರ ಉತ್ಪನ್ನಗಳು. ಶುದ್ಧವಾದ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಸಾವಯವ ಬೆಲ್ಲ ಹಾಗೂ ಮಸ್ಟ್ ಕ್ವಾಲಿಟಿ ಗುಡ್ ಪ್ರಾಡಕ್ಟ್. ಉತ್ತಮ ಗುಣಮಟ್ಟದ ಯಾವುದೇ ರಾಸಾಯನಿಕಗಳ ಮಿಶ್ರಣವಿಲ್ಲದೆ ಸಂಸ್ಕರಿಸಿದ ಅತ್ಯಂತ ರುಚಿಕರವಾದ ಗಾನವಿ ಫುಡ್ ಪ್ರಾಡಕ್ಟ್. ನಮ್ಮ ಗಾನವಿ ಫುಡ್ ಪ್ರಾಡಕ್ಟ್ ನಿಮಗಾಗಿ ವೈವಿಧ್ಯಮಯವಾದ ಉತ್ಪನ್ನಗಳೊಂದಿಗೆ ಸದಾ ಸೇವೆ ನೀಡಲು ಮತ್ತು ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಅಮೂಲ್ಯ ಕ್ಷಣಗಳನ್ನು ಉತ್ತಮ ರುಚಿಯೊಂದಿಗೆ ರಸಮಯವಾಗಿಸಲು ಪ್ರೇರೇಪಿಸುತ್ತದೆ. ಗಾನವಿ ಫುಡ್ ಪ್ರಾಡಕ್ಟ್